ಹಾಯ್ ಹಲೋ ನಮಸ್ಕಾರ ಮೈ ಡಿಯರ್ ಫ್ಯೂಚರ್ ಡಾಕ್ಟರ್ಸ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ತುಂಬ ಮಕ್ಕಳು ಕಮೆಂಟ್ ಮಾಡ್ತಾ ಇದ್ರು, ಸರ್ MCC ಕೌನ್ಸಿಲಿಂಗಲ್ಲಿ ಸೀಟ್ ಅಲಾಟ್ಮೆಂಟ್ ಆದ ನಂತರ ಯಾವ ಥರ ಜಾಯ್ನಿಂಗ್ ಆಗಬೇಕು, ಯಾವ್ಯಾವ ಗೈಡ್ಲೈನ್ಸ್ ಇರುತ್ತೆ, ಯಾವ್ಯಾವ ಡಾಕ್ಯುಮೆಂಟ್ಸ್ ಬೇಕು, ಯಾವ್ಯಾವ ಚೆಕ್ ಲಿಸ್ಟ್ ಅಂತ. ಸೊ ದಿಸ್ ವಿಡಿಯೋ ವಿಲ್ ಆನ್ಸರ್ ಫಾರ್ ಆಲ್ ಯುವರ್ ಕ್ವಶನ್ಸ್ ಮಕ್ಕಳೇ. ಬನ್ನಿ ಹಾಗಾದರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಿಮಗೆ 4 ಫೇಸ್ಗಳು ನೆನಪಿರಬೇಕು ಅಡ್ಮಿಷನ್ಗೆ ಮಕ್ಕಳೇ. ಯಾವಾಗ ನಿಮಗೆ ಕೌನ್ಸಿಲಿಂಗಲ್ಲಿ ಒಂದು ಸೀಟ್ ಅಲೋಕೇಟ್ ಆಗುತ್ತೆ, ನೀವು ಫಸ್ಟ್ ಹೋಗಿ ಡೌನ್ಲೋಡ್ ಮಾಡಬೇಕಾಗಿರುವಂಥದ್ದು ಅಲಾಟ್ಮೆಂಟ್ ಲೆಟರ್. ಸೊ ನಿಮ್ಮ MCC ಮೂಲಕ ನಿಮಗೆ ಒಂದು ಅಲಾಟ್ಮೆಂಟ್ ಲೆಟರ್ ಬರುತ್ತೆ, ಅದನ್ನು ನೀವು ಡೌನ್ಲೋಡ್ ಮಾಡ್ಕೋಬೇಕು. ನೆಕ್ಸ್ಟ್ ಏನಪ್ಪ ಇಂಪಾರ್ಟೆಂಟ್ ಅಂದರೆ ಮಕ್ಕಳೇ, ಡಿಸೈಡ್ ಮಾಡಿ ವೆದರ್ ನಿಮಗೆ ಕೊಟ್ಟಿರುವಂಥ ಕಾಲೇಜ್ ನಿಮ್ಗೆ ಓಕೆನಾ, ಅದನ್ನು ಫ್ರೀಸ್ ಮಾಡ್ತೀರಾ ಅಥವಾ ಬೇರೆದಕ್ಕೆ ಅಪ್ಗ್ರೇಡಿಗೆ ಹೋಗ್ತೀರಾ, ಅದು ಎರಡನೇ ಡಿಸಿಷನ್ ಮಾಡಬೇಕು. ನೆಕ್ಸ್ಟ್ ಏನಪ್ಪ ಅಂದರೆ ವೆರಿಫೈ. ಸೊ ವೆರಿಫೈ ಅಂದರೆ ಮಕ್ಕಳೇ, ನಿಮ್ಮ ಕೊಟ್ಟಿರುವಂಥ ಡಾಕ್ಯುಮೆಂಟ್ಸ್ಗಳೆಲ್ಲ ಪ್ರಾಪರ್ ಆಗಿ ಅಲೈನ್ ಆಗಿದೆಯಾ. ಸೊ ಅದ್ರ ಫಿಸಿಕಲ್ ಕಾಪೀಸ್ಗಳು ಕೂಡ ಬೇಕು. ನೀವೇ ಖುದ್ದಾಗಿ ಕಾಲೇಜಿಗೆ ಹೋಗಿ ವೆರಿಫಿಕೇಷನ್ಗೆ ಇನ್ವಾಲ್ವ್ ಆಗಬೇಕು. ವೆರಿ ಮಚ್ ಇಂಪಾರ್ಟೆಂಟ್. ಸೊ ನಿಮ್ಮ ವೆರಿಫಿಕೇಷನು ಕಂಪ್ಲೀಟ್ ಆಯಿತು ಅಂದರೆ ಫೈನಲಿ ಮಕ್ಕಳೇ ನಿಮ್ಮ ಫೈನಲೈಸೇಷನ್ ಅಂದರೆ ನಿಮಗೆ ಕೊಟ್ಟಿರುವಂಥ ಕಾಲೇಜ್ ನಿಮಗೆ ಸ್ಯಾಟಿಸ್ಫೈ ಆಗಿದೆ, ನಿಮ್ಮ ಡಾಕ್ಯುಮೆಂಟ್ಸ್ಗಳು ಕೂಡ ವೆರಿಫಿಕೇಷನ್ ಆಗಿದೆ. ಅದಾದ ನಂತರ ನೀವೇನು ಮಾಡಬೇಕು, ಆ ಕಾಲೇಜಿನ ಫೀಸನ್ನು ಪೇಮೆಂಟ್ ಮಾಡಿ ನೀವು ನಿಮ್ಮ ಸೀಟನ್ನು ಪರ್ಮನೆಂಟ್ ಆಗಿ ತಗೋಬಹುದು ಫಾರ್ ದ ಅಡ್ಮಿಷನ್. ಓಕೆ, ಸೊ ಇದಿಷ್ಟು ನಿಮ್ಮ 4 ಫೇಸ್ಗಳು. ನೆಕ್ಸ್ಟ್ ಏನಪ್ಪ ಅಂದರೆ, ಇಲ್ಲಿ ತುಂಬ ಮಕ್ಕಳಿಗೆ ಸ್ಟ್ರಾಟಜಿಕ್ ಡಿಸಿಷನ್ ಮಾಡೋದು ಎಲ್ಲಿ ಬರುತ್ತೆ ಅಂದರೆ, ಒಂದು ನಾನು ಫ್ರೀಸ್ ಮಾಡ್ಕೋಬೇಕಾ ಸೀಟನ್ನು ಅಥವಾ ಮಕ್ಕಳೇ ಫ್ಲೋಟ್ ಮಾಡ್ಕೋಬೇಕಾ. ಸೊ ಫ್ರೀಸ್ ಅಂದರೆ ಏನು, ನಿಮಗೆ ಕೊಟ್ಟಿರುವಂಥ ಕಾಲೇಜ್ ನಿಮ್ಗೆ 100% ಸ್ಯಾಟಿಸ್ಫೈ ಆಗಿದೆ ಆ್ಯಂಡ್ ಯು ಆರ್ ಗೋಯಿಂಗ್ ಟು ಹೋಲ್ಡ್ ದ್ಯಾಟ್. ಸೊ ಅದನ್ನು ನಾವು ಫ್ರೀಸ್ ಅಂತೀವಿ. ಸೊ ಇಲ್ಲಿ ಏನು ಮಾಡಬೇಕು ಅಂದರೆ ಮಕ್ಕಳೇ, ಸಿಂಪಲ್ ಡೌನ್ಲೋಡ್ ದ ಅಲಾಟ್ಮೆಂಟ್ ಲೆಟರ್. ಕೇವಲ ಅಲಾಟ್ಮೆಂಟ್ ಲೆಟರ್ನ ಡೌನ್ಲೋಡ್ ಮಾಡ್ಕೊಬಿಡಿ. ನೆಕ್ಸ್ಟ್ ನೀವೇ ಆ ಕಾಲೇಜಿಗೆ ಹೋಗಿ ಎಲ್ಲ ಕೊಟ್ಟಿರುವಂಥ ಡಾಕ್ಯುಮೆಂಟ್ಸ್ಗಳು ಏನೇನಿದೆ ನಿಮ್ಮದೆಲ್ಲ ವೆರಿಫಿಕೇಷನ್ ಮಾಡಿಸ್ಕೊಳ್ಳಿ ಆ್ಯಂಡ್ ಆ ಕಾಲೇಜಿನ ಫೀಸನ್ನು ಪೇಮೆಂಟ್ ಮಾಡಿಬಿಟ್ರೆ ಮುಗಿದೋಯ್ತು. ದಿಸ್ ಈಸ್ ಫಾರ್ ಫ್ರೀಸ್. ವೆರಿ ಮಚ್ ಸಿಂಪಲ್. ಬಟ್ ತುಂಬ ಮಕ್ಕಳಿಗೆ ಏನಿರುತ್ತೆ ಅಂದರೆ, ಈಗ ಕೊಟ್ಟಿರೋ ಕಾಲೇಜ್ ಏನೋ ಓಕೆ, ಬಟ್ ನನಗೆ ಬೇರೆ ಕಾಲೇಜ್ ಮೇಲೆ ತುಂಬ ಆಸೆ ಇದೆ, ಐ ವಾಂಟ್ ಟು ಗೋ ಫಾರ್ ದಟ್ ಕಾಲೇಜ್. ಸೊ ಆ ರೀತಿ ಯಾವ್ಯಾವ ಮಕ್ಕಳೆಲ್ಲ ಡಿಸಿಷನ್ ಮಾಡ್ತಾ ಇದ್ದೀರಾ ಮಕ್ಕಳೇ, ಅವ್ರು ಏನು ಮಾಡಬೇಕು, ಸಿಂಪ್ಲಿ ಯು ಹ್ಯಾವ್ ಟು ಅಕ್ಸೆಪ್ಟ್ ಪ್ರಾವಿಷನಲಿ. ಓಕೆ, ಬಟ್ ಯು ವಾಂಟ್ ಟು ಪಾರ್ಟಿಸಿಪೇಟ್ ಇನ್ ದ ನೆಕ್ಸ್ಟ್ ರೌಂಡ್ ಅಲ್ವಾ, ನೀವು ನೆಕ್ಸ್ಟ್ ರೌಂಡಿಗೆ ಹೋಗಬೇಕು ಅನ್ನೋ ಆಸೆ ಇದೆ ಅಲ್ವಾ. ಸೊ ಅದನ್ನು ಮಾಡುವಾಗ ನೀವು ಫ್ಲೋಟನ್ನು ಮಾಡ್ಕೋಬೋದು. ನೆಕ್ಸ್ಟ್ ಏನಪ್ಪ ಅಂದರೆ, ಮ್ಯಾಂಡೇಟರಿಯಾಗಿ ನಿಮ್ಮ ಡಾಕ್ಯುಮೆಂಟ್ಸನ್ನು ನೀವು MCC ಪೋರ್ಟಲಲ್ಲಿ ಮಕ್ಕಳೇ ಅಪ್ಲೋಡ್ ಮಾಡಬೇಕು ಬಿಫೋರ್ ದ ರಿಪೋರ್ಟಿಂಗ್ ಟೈಮ್. ಸೊ ರಿಪೋರ್ಟಿಂಗ್ ಟೈಮ್ಗಿಂತ ಮುಂಚೆ ಮಕ್ಕಳೇ ನೀವೇನು ಮಾಡಬೇಕು, ನೀವು ಅದನ್ನು ಅಪ್ಲೋಡ್ ಮಾಡಬೇಕು. ಆ್ಯಂಡ್ ನೀವು ವಿಲ್ಲಿಂಗ್ನೆಸ್ ಫಾರ್ಮ್ ಅಂತ ಬರುತ್ತೆ, ಅದಕ್ಕೂ ಕೂಡ ನೀವು ಸೈನ್ ಮಾಡಬೇಕಾಗತ್ತೆ. ಸೊ ನನಗೆ ಈ ಕಾಲೇಜ್ ಅಲೋಕೇಟ್ ಆಗಿದೆ, ಬಟ್ ಐ ವಾಂಟ್ ಅ ಬೆಟರ್ ಕಾಲೇಜ್ ಇನ್ ದ ನೆಕ್ಸ್ಟ್ ರೌಂಡ್ ಅಂತ. ಸೊ ದ್ಯಾಟ್ ಈಸ್ ವೆರಿ ಮಚ್ ಇಂಪಾರ್ಟೆಂಟ್ ಮಕ್ಕಳೇ. ಸೊ ಇನ್ನು ನೆಕ್ಸ್ಟ್ ಏನು ಹೋಗೋದು ಅಂದರೆ ನೋಡಿ, ನಿಮ್ಮ ಡಾಕ್ಯುಮೆಂಟ್ ಚೆಕ್ ಲಿಸ್ಟ್ ಕೂಡ ತುಂಬ ಇಂಪಾರ್ಟೆಂಟ್. ಮೇನ್ ಆಗಿ 4 ರೀತಿಯ ಡಾಕ್ಯುಮೆಂಟ್ಸ್ಗಳು ನಿಮಗೆ ಬೇಕು. ಸರ್ ಫಸ್ಟ್ ಟೈಪ್ ಏನು ಅಂದರೆ ಮಕ್ಕಳೇ, ನಿಮಗೆ MCC ಮತ್ತು ನೀಟ್ ಕಡೆಯಿಂದ ಬರುವಂಥ ಡಾಕ್ಯುಮೆಂಟ್ಸ್ಗಳು. ಸರ್ ಅವು ಯಾವ್ಯಾವುದು? ಒಂದನೇದು ಮಕ್ಕಳೇ, ನಿಮ್ಮ MCC ಪ್ರಾವಿಷನಲ್ ಅಲಾಟ್ಮೆಂಟ್ ಲೆಟರ್. ಸೊ ಅದೇನಾಗುತ್ತೆ, ಪ್ರಿಂಟೆಡ್ ಒಂದು PDF ಇರುತ್ತೆ, ಅದು ನಿಮ್ಮ ಹತ್ರ ಇರಬೇಕು. ನೆಕ್ಸ್ಟ್ ನಿಮ್ಮ UG ಅಂದರೆ ನಿಮ್ಮ ನೀಟ್ UG ಅಡ್ಮಿಟ್ ಕಾರ್ಡ್ ಆ್ಯಂಡ್ ನಿಮ್ಮ ನೀಟ್ UGS ಸ್ಕೋರ್ ಕಾರ್ಡ್, ಇದು ಕೂಡ ತುಂಬ ಇಂಪಾರ್ಟೆಂಟ್ ಮಕ್ಕಳೇ. ಸೊ ಈ 3 ಕೂಡ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ, ಅದನ್ನು ನೀವು ಯಾವಾಗಲೂ ಕ್ಯಾರಿ ಮಾಡಬೇಕು. ನೆಕ್ಸ್ಟ್ ಟೈಪ್ ಏನಂದರೆ ಮಕ್ಕಳೇ, ನಿಮ್ಮ ಅಕಾಡೆಮಿಕ್ ಎಲಿಜಿಬಿಲಿಟಿ ತೋರಿಸುವಂಥ ಡಾಕ್ಯುಮೆಂಟ್ಸ್ಗಳು. ಸರ್ ಯಾವ್ಯಾವ ಡಾಕ್ಯುಮೆಂಟ್ಸ್ ಅಂದರೆ, ವೆರಿ ಮಚ್ ಸಿಂಪಲ್, ವೆರಿ ಮಚ್ ಕ್ಲಿಯರ್ ಹಿಯರ್ ಮಕ್ಕಳೇ. ನಿಮ್ಮ 10th ಸರ್ಟಿಫಿಕೇಟ್ ನಿಮಗೆ ಬೇಕು, ವೆರಿ ಮಚ್ ಇಂಪಾರ್ಟೆಂಟ್. ಅದರಲ್ಲೇ ನಿಮ್ಮ ಡೇಟ್ ಆಫ್ ಬರ್ತ್ ಮತ್ತು ನಿಮ್ಮ ನೇಮನ್ನು ಅವ್ರು ಚೆಕ್ ಮಾಡ್ತಾರೆ. ನೆಕ್ಸ್ಟ್ ನಿಮ್ಮ ಕ್ಲಾಸ್ 12th ಪಾಸಿಂಗ್ ಸರ್ಟಿಫಿಕೇಟ್, ವೆರಿ ಮಚ್ ಇಂಪಾರ್ಟೆಂಟ್. ಆ್ಯಂಡ್ ನಿಮ್ಮ ಕ್ಲಾಸ್ 12th ಮಾರ್ಕ್ ಶೀಟ್. ಓಕೆ, ಸೊ ನಿಮ್ಮ ಹತ್ರ ಕ್ಲಾಸ್ 12th ಮಾರ್ಕ್ ಶೀಟ್ ಇನ್ನೂ ಬಂದಿಲ್ಲ ಒರಿಜಿನಲ್ ಅಂದರೆ, ನೀವು ಸ್ಕ್ಯಾನ್ಡ್ ಕಂಪ್ಯೂಟರ್ ಕಾಪಿ ಏನು ತಗೊಳ್ತೀರಾ, ಕಾಲೇಜಿಗೆ ಹೋಗಿ ನಿಮ್ಮ ಪ್ರಿನ್ಸಿಪಾಲಿಂದ ಸೈನ್ ಹಾಕ್ಸ್ಕೋಬೇಕು. ಮೇ ಬಿ ಈ ಕೌನ್ಸಿಲಿಂಗ್ ಒಳಗಡೆ ನಿಮ್ಗೆ ಆಲ್ರೆಡಿ ಅದನ್ನು ಕೊಟ್ಟಿರ್ಲೂಬೋದು. ಸೊ ಒರಿಜಿನಲ್ ಮಾರ್ಕ್ಸ್ ಕಾರ್ಡ್ ಅದನ್ನು ಕೂಡ ನಿಮ್ಮ ಹತ್ರ ಇಟ್ಕೊಂಡಿರಿ. ಆ್ಯಂಡ್ ಮಕ್ಕಳೇ, ಥರ್ಡ್ ಅಂದರೆ ನಮ್ಮ ಐಡೆಂಟಿಟಿನ ಮತ್ತು ನಮ್ಮ ವಿಜುವಾಲಿಟಿನ ಪ್ರೂವ್ ಮಾಡುವಂಥ ಡಾಕ್ಯುಮೆಂಟ್ಸ್. ಅಂದರೆ ಐದರ್ ನಮ್ಮ ಆಧಾರ್ ಕಾರ್ಡ್ ಆಗಿರ್ಬೋದು, ನಮ್ಮ ಪ್ಯಾನ್ ಕಾರ್ಡ್ ಆಗಿರ್ಬೋದು, ಅಥವಾ ಮಕ್ಕಳೇ ನೀವು ಡ್ರೈವಿಂಗ್ ಲೈಸೆನ್ಸ್ ಇದ್ದರೆ ಅದನ್ನು ಕೂಡ ವೆರಿಫೈ ಮಾಡ್ಬೋದು. ಬಟ್ ನೆನಪಿರಲಿ, ನಿಮ್ಮ ಹೆಸರು, ನಿಮ್ಮ ನೀಟ್ ಅಪ್ಲಿಕೇಶನಲ್ಲಿ ಏನಿದು ಹೆಸರು, ಅದು ಇಲ್ಲಿ ಮ್ಯಾಚ್ ಆಗಬೇಕು, ಅಲ್ಲಿ ಯಾವುದೇ ರೀತಿ ಇಶ್ಯೂ ಆಗಬಾರ್ದು, ಅದು ಕೂಡ ಮೈಂಡಲ್ಲಿರಲಿ. ಆ್ಯಂಡ್ ಫೈನಲಿ ಯಾವ್ಯಾವ ಮಕ್ಕಳು ಸ್ಪೆಷಲ್ ಸರ್ಟಿಫಿಕೇಟ್ಸ್ನ ಬೇಕು ಅಂದರೆ, ಯಾರ್ಯಾರು ಮಕ್ಕಳೇ ಸ್ಪೆಷಲ್ ಕ್ಯಾಟಗರಿ ಒಳಗಡೆ ಸೀಟನ್ನು ತೊಗೊಂಡಿರ್ತೀರಾ, ಯಾರ್ಯಾರು NCC ಮೂಲಕ ಅಥವಾ
EWS ಮೂಲಕ ಅಥವಾ PWD ಮೂಲಕ ಸೀಟ್ನ ತೊಗೊಂಡಿರ್ತೀರ, ಆ ಸರ್ಟಿಫಿಕೇಟ್ಗಳನ್ನ ಕೂಡ ನೀವು ಮ್ಯಾಂಡೇಟರಿ ಆಗಿ ಅಲ್ಲಿ ಅಪ್ಲೋಡ್ ಮಾಡಬೇಕಾಗತ್ತೆ ಆ್ಯಂಡ್ ಅಲ್ಲಿ ಪ್ರೆಸೆಂಟ್ ಮಾಡಬೇಕಾಗತ್ತೆ. ಆ್ಯಂಡ್ ನೆಕ್ಸ್ಟ್ ಮಕ್ಕಳೇ, ಕೆಲವೊಂದು ಮಕ್ಕಳು NRI ಕೋಟಾ ಒಳಗಡೆ ಬಂದಿರ್ತಾರೆ, ಅವರು ಕೂಡ ಆ NRI ಸರ್ಟಿಫಿಕೇಟ್ಗಳನ್ನ ಆ್ಯಂಡ್ ಬೇಕಾಗಿರುವಂಥ ವ್ಯಾಲಿಡ್ ಪಾಸ್ಪೋರ್ಟ್ಗಳನ್ನ ಕೂಡ ನೀವು ಸಬ್ಮಿಟ್ ಮಾಡಬೇಕು. ಸೊ ಇದಿಷ್ಟು 4 ರೀತಿಯ ಡಾಕ್ಯುಮೆಂಟ್ಸ್ ನಿಮ್ಮ ಹತ್ರ ಇರಲೇಬೇಕು ಮಕ್ಕಳೇ. ಆ್ಯಂಡ್ ಫೈನಲಿ ನಾವು ಹೋಗೋದಾದರೆ ಯಾವ ಥರ ಡಾಕ್ಯುಮೆಂಟ್ಗಳನ್ನ ಅಲೈನ್ ಮಾಡ್ಕೊಳ್ಳೋದು ಅಂದರೆ ವೆರಿ ಮಚ್ ಕ್ಲಿಯರ್. ಫಸ್ಟ್ ನಿಮ್ಮ ಒರಿಜಿನಲ್ ಡಾಕ್ಯುಮೆಂಟ್ಸ್ ಅಂದರೆ ಅದರದ್ದು ಫಿಸಿಕಲ್ ಕಾಪಿನ ಇಟ್ಕೊಂಡಿರಿ, ವೆರಿ ಮಚ್ ಇಂಪಾರ್ಟೆಂಟ್, ಇದು ಇರಲೇಬೇಕು. ನೆಕ್ಸ್ಟ್ ಏನಪ್ಪ ಅಂದರೆ ಆ ಒರಿಜಿನಲ್ ಕಾಪೀಸ್ಗಳದ್ದು ಜೆರಾಕ್ಸ್ಗಳನ್ನ ತಗೊಳ್ಳಿ, ವೆರಿ ಮಚ್ ಇಂಪಾರ್ಟೆಂಟ್. ಆ್ಯಂಡ್ ಫೈನಲಿ ಫಾರ್ ದ ಸೇಫ್ಟಿ ಪರ್ಪಸ್ ಕೀಪ್ ದ ಡಿಜಿಟಲ್ PDF ಅಥವಾ JPG ಫಾರ್ಮ್ಯಾಟಲ್ಲಿ ಅವುಗಳ ಇಮೇಜನ್ನು ಕೂಡ ಇಟ್ಕೊಂಡಿರಿ. ಸೊ ಇದಿಷ್ಟು ನಿಮ್ಮ ಡಾಕ್ಯುಮೆಂಟ್ಸ್ ಪ್ರಿಪ್ರೇಷನ್ನ ಈ ಥರ ಮಾಡ್ಕೊಂಡಿರಿ. 3 ಲೇಯರ್ಸ್ ಆಫ್ ಡಾಕ್ಯುಮೆಂಟ್ಸ್ ನಿಮ್ಮ ಹತ್ರ ಇರಬೇಕು. ಓಕೆನಾ? ಸೊ ಇದರಲ್ಲಿ ಯಾವುದೇ ರೀತಿಯ ಇಶ್ಯೂ ಇಲ್ಲ ಅಂತ ಅಂದ್ಕೊಳ್ತೀನಿ. ನೆಕ್ಸ್ಟ್ ಏನಪ್ಪ ಅಂದರೆ ನೋಡಿ, MCC ಇಸ್ ವೆರಿ ಮಚ್ ಸ್ಟ್ರಿಕ್ಟ್ ಅಬೌಟ್ ದ ಕೌನ್ಸಿಲಿಂಗ್. ಸೊ ನಿಮ್ಗೊಂದ್ಸಲ ಕಾಲೇಜ್ ಅಲಾಟ್ಮೆಂಟ್ ಆದ ನಂತರ ನೀವೇ ಖುದ್ದಾಗಿ ಕಾಲೇಜಿಗೆ ಹೋಗಿ ಡಾಕ್ಯುಮೆಂಟ್ಸ್ಗಳ ವೆರಿಫಿಕೇಷನ್ನ ಮಾಡಬೇಕು. ನಿಮ್ಮ ಅಣ್ಣನೋ ತಮ್ಮನೋ ನಾಟ್ ಅಲೌಡ್. ಸೊ ದಿಟ್ಸ್ ಅ ವೆರಿ ಮಚ್ ಇಂಪಾರ್ಟೆಂಟ್ ಗೈಡ್ಲೈನ್ ಮಕ್ಕಳೇ. ಸೊ ನೀವು ಆ ರೀತಿ ಏನಾದ್ರು ಮಾಡಿದ್ರೆ ಅಂದರೆ ಸೀಟ್ ಕ್ಯಾನ್ಸಲ್ ಆಗುತ್ತೆ. ಸೊ ಆ ಕಾಲೇಜಲ್ಲಿ ಏನೇನೆಲ್ಲ ವೆರಿಫಿಕೇಷನ್ನ ಮಾಡ್ತಾರೆ ಅಂದರೆ, ಸೊ ಕಾಲೇಜಿಗೆ ನೀವು ಒಂದ್ಸಲ ಹೋದ ನಂತರ ನಿಮ್ಮ ಐಡೆಂಟಿಟಿ, ನಿಮ್ಮ ಆಧಾರ್, ಪ್ಯಾನ್, ನೆಕ್ಸ್ಟು ನಿಮ್ಮ ನೀಟ್ UG ಕ್ವಾಲಿಫಿಕೇಷನ್ ಸ್ಯಾಟಿಸ್ಫೈ ಆಗಿದೆಯೋ ಅಥವಾ ಇಲ್ವೋ, ನೆಕ್ಸ್ಟು ಅಕಾಡೆಮಿಕ್ ಎಲಿಜಿಬಿಲಿಟಿ ಇದ್ದೀರಾ ಅಂದರೆ ನಿಮ್ಮ ಮಾರ್ಕ್ಸ್ ಕಾರ್ಡ್ಗಳನ್ನ ಚೆಕ್ ಮಾಡ್ತಾರೆ, ಮತ್ತು ನಿಮ್ಮ DOB ಅಂದರೆ ನಿಮ್ಮ ಡೇಟ್ ಆಫ್ ಬರ್ತನ್ನ ಕೂಡ ಅವರು ವೆರಿಫೈ ಮಾಡ್ತಾರೆ. ಆ್ಯಂಡ್ ಫೈನಲಿ ನೀವು ಯಾವುದಾದ್ರು ಒಂದು ಸ್ಪೆಷಲ್ ಕ್ಯಾಟಗರಿ ಒಳಗಡೆ ಇದ್ದರೆ ಆ ಒಂದು ಸರ್ಟಿಫಿಕೇಟ್ನ ಕೂಡ ಅವರು ಮಾಡ್ತಾರೆ. ಸೊ ಇದಿಷ್ಟು ಚೆಕ್ ಲಿಸ್ಟ್ಗಳು, ಈ 5 ಅಂತೂ ಪಕ್ಕ ಆಗಿರಲೇಬೇಕು, ಆವಾಗ ಮಾತ್ರ ನಿಮ್ಮ ಅಡ್ಮಿಷನ್ ಪ್ರಾಪರಾಗಿ ಆಗುತ್ತೆ. ಆ್ಯಂಡ್ ಮಕ್ಕಳೇ ಫೈನಲಿ ನಾನು ನಿಮಗೆ ಹೇಳುವಂಥದ್ದು ನೋಡಿ, ವೆರಿ ಮಚ್ ಇಂಪಾರ್ಟೆಂಟ್. ಇಲ್ಲಿ ತುಂಬ ಮಕ್ಕಳು ತಮ್ಮ ಮನಿನ ಆ್ಯಸ್ ವೆಲ್ ಆ್ಯಸ್ ತಮ್ಮ ಎಲಿಜಿಬಿಲಿಟಿನ ಕಳ್ಕೊಬಿಡ್ತಾರೆ. ಸೊ ಅದೇನಪ್ಪ ಅಂದರೆ ನೋಡಿ, ನೀವು ಕೊಟ್ಟಿರುವಂಥ ಡೇಟಾ ಏನಿದೆ, ನಿಮ್ಮ ಡಾಕ್ಯುಮೆಂಟ್ಸ್ ಹಾಗೂ ನೀವು ಅಪ್ಲೋಡ್ ಮಾಡಿರುವಂಥ ಡಾಕ್ಯುಮೆಂಟ್ಸ್ ಎರಡು ವೆರಿಫೈ ಆಗಬೇಕು. ಆಗಿಲ್ಲ ಅಂದರೆ ಸೀಟ್ ಕ್ಯಾನ್ಸಲ್ ಆಗುತ್ತೆ ಆ್ಯಂಡ್ ಫೈನಾನ್ಷಿಯಲ್ ಪೆನಾಲ್ಟಿ ಕೂಡ ಬೀಳುತ್ತೆ ನಿಮಗೆ, ಅದು ಕೂಡ ಮೈಂಡಲ್ಲಿರಲಿ. ನೆಕ್ಸ್ಟ್ ಏನಪ್ಪ ಅಂದರೆ, ಓಕೆ ನಿಮ್ಗೊಂದು ಸೀಟ್ ಸಿಕ್ತು ಬಟ್ ನೀವು ಅಲ್ಲಿ ಹೋಗಿಲ್ಲ, ಓಕೆ ನಿಮ್ಗೊಂದು ಕಾಲೇಜ್ ಅಲಾಟ್ಮೆಂಟ್ ಆಗಿದೆ ಬಟ್ ನಿಮ್ಗೆ ಆ ಕಾಲೇಜ್ ಇಷ್ಟ ಇಲ್ಲ ಅಂತ ಹೋಗಲಿಲ್ಲ ಅಂದರೆ ರೌಂಡ್ 1ಗೆ ಓಕೆ, ನೀವು ಕೊಟ್ಟಿರುವಂಥ ಸೆಕ್ಯೂರಿಟಿ ಡೆಪಾಸಿಟ್ ನಿಮಗೆ ವಾಪಸ್ ಬಂದುಬಿಡುತ್ತೆ, ನಿಮಗೆ ಫ್ರೀ ಎಕ್ಸಿಟ್ ಸಿಗುತ್ತೆ. ಬಟ್ ರೌಂಡ್ 2ಗೆ ಹೋಗಿ ನೀವು ಏನಾದರೂ ಹೋಗಿಲ್ಲ, ಕಾಲೇಜಿಗೆ ರಿಪೋರ್ಟ್ ಆಗಿಲ್ಲ ಅಂದರೆ ಸೆಕ್ಯೂರಿಟಿ ಡೆಪಾಸಿಟ್ ಬರೋದಿಲ್ಲ. ರೌಂಡ್ 3ಗೆ ಹೋದರೆ ನಿಮ್ಮ ಸೆಕ್ಯೂರಿಟಿ ಡೆಪಾಸಿಟ್ ಅಂತೂ ಹೋಯ್ತು ಬಿಟ್ಬಿಡಿ, ಅದರೊಂದಿಗೆ ನೀವು ಆ ವರ್ಷ ನೀಟ್ UG ಕೌನ್ಸಿಲಿಂಗಲ್ಲಿ ಪಾರ್ಟಿಸಿಪೇಟ್ ಮಾಡೋಕ್ಕಾಗಲ್ಲ. ಇನ್ನೇನಾದರೂ ಲಾಸ್ಟ್ ರೌಂಡ್ ಆನ್ಲೈನ್ ಸ್ಟ್ರೇ ರೌಂಡ್ ಇದೆಯಲ್ವಾ, ಅದರಲ್ಲಿ ಹೋಗಿ ನೀವು ಸೀಟನ್ನು ಕಳ್ಕೊಂಡ್ಬಿಟ್ರೆ, ಅಂದರೆ ಹೋಗಿ ನೀವು ಅಲ್ಲಿ ರಿಪೋರ್ಟ್ ಆಗಿಲ್ಲ ಅಂದರೆ ನಿಮ್ಮನ್ನು ಅಟ್ಲೀಸ್ಟ್ 2 ಇಯರ್ಸು ಏನು ಮಾಡ್ತಾರೆ, ನೀಟ್ ಕೌನ್ಸಿಲಿಂಗಿಂದಾನೇ ಡಿಬಾರ್ ಮಾಡ್ತಾರೆ. ಸೊ ಈ ಎಲ್ಲ ವಿಷಯಗಳು ನಿಮ್ಮ ಮೈಂಡಲ್ಲಿ ಇರಲೇಬೇಕು. ಓಕೆ ಆ್ಯಂಡ್ ಫೈನಲಿ ನೋಡಿ, ಸೆಕ್ಯೂರಿಟಿ ಡೆಪಾಸಿಟನ್ನು ಹೋಗ್ಬಿಡ್ತು, ಅದರೊಂದಿಗೆ ನೀವು 2 ವರ್ಷ ನೀಟ್ ಎಕ್ಸಾಮಿಗೆ ಎಲಿಜಿಬಲ್ ಇರೋದಿಲ್ಲ, ಅದನ್ನು ಕೂಡ ನೆನ್ಪಿಟ್ಕೊಂಡಿರಿ. ಓಕೆ ಸೊ ಮಕ್ಕಳೇ ಇದಿಷ್ಟಾಗಿತ್ತು, ಒಂದು ಚೆಕ್ ಲಿಸ್ಟ್ ಆಗಿ ಫೈನಲ್ ನಿಮಗೆ ಒಂದು ಐಡಿಯಾ ಕೊಡೋದಾದರೆ, ಅಲಾಟ್ಮೆಂಟ್ ಆಯಿತಾ ಅದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಡಿಸಿಷನ್ ಮಾಡಿ, ಐದರ್ ಯು ಆರ್ ಹೋಲ್ಡಿಂಗ್ ಇಟ್ ಆರ್ ಯು ಆರ್ ಗೋಯಿಂಗ್ ಫಾರ್ ಅಪ್ಗ್ರೇಡೇಷನ್. ಅದಾದ ನಂತರ ರೆಡಿ ಫಾರ್ ವೆರಿಫಿಕೇಷನ್, ಅಂದರೆ ವೆರಿಫಿಕೇಷನ್ ಮಾಡ್ಕೊಳ್ಳೋಕ್ಕೆ ಯಾವ್ಯಾವ ಡಾಕ್ಯುಮೆಂಟ್ಸ್ ಬೇಕು ಎಲ್ಲ ರೆಡಿ ಮಾಡ್ಕೊಂಡಿರಿ. ಆ್ಯಂಡ್ ಫೈನಲಿ ಕಾಲೇಜಿಗೆ ಹೋಗಿ ಮಕ್ಕಳೇ ಫೀನ ಪೇಮೆಂಟ್ ಮಾಡಿಬಿಡಿ. ಸೊ ಇದಿಷ್ಟು ನಿಮಗೆ ವೆರಿ ಮಚ್ ಇಂಪಾರ್ಟೆಂಟ್. ಚೆಕ್ ಲಿಸ್ಟ್ಗಳೇನಿದು, ಒರಿಜಿನಲ್ಸ್ ಇದೆಯಾ ಟಿಕ್ ಹಾಕಿ, ನಿಮ್ಮ ಫೋಟೋಗ್ರಾಫ್ ಇದೆಯಾ ಟಿಕ್ ಹಾಕಿ, ಸೊ ಡಿಜಿಟಲ್ ಕ್ಲೌಡ್ ಬ್ಯಾಕಪ್ ರೆಡಿ ಇದೆಯಾ ಟಿಕ್ ಹಾಕಿ. ನೀವೇನಾದ್ರು ಬೇರೆ ಕಾಲೇಜಿಗೆ ಅಪ್ಗ್ರೇಡ್ ಮಾಡ್ತಾ ಇದ್ದೀರಾ ಅಂದರೆ ಎಲ್ಲ ಡಾಕ್ಯುಮೆಂಟ್ಸ್ ರೆಡಿ ಇದೆಯಾ, ಅದನ್ನ ಅಪ್ಲೋಡ್ ಮಾಡಿದ್ದೀರಾ, ಸೊ ಅದನ್ನು ಕೂಡ ಮಾಡ್ಕೊಂಡಿರಿ. ಮಕ್ಕಳೇ ಇದಿಷ್ಟು ಆಗಿತ್ತು ಎಂಟೈರ್ ಗೈಡ್ಲೈನ್ಸ್. ನಿಮಗೆ MCC ಮೂಲಕ ಪ್ರತಿಯೊಂದು ರೀತಿ ಯಾವ ರೀತಿಯಾಗಿ ಸೀಟನ್ನು ಅಲಾಟ್ಮೆಂಟ್ ಮಾಡ್ಕೋಬೋದು, ಯಾವ್ದು ರೀತಿ ಅಡ್ಮಿಷನ್ನ ಮಾಡ್ಬೋದಾಗಿತ್ತು ಅಂತ. ಐ ಹೋಪ್ ನಿಮ್ಮ ಎಲ್ಲ ಡೌಟ್ಗಳಿಗೂ ಈ ಒಂದು ವಿಡಿಯೋ ಉತ್ತರ ಕೊಟ್ಟಿದೆ ಅಂತ. ಥ್ಯಾಂಕ್ ಯು ಸೋ ಮಚ್ ಮಕ್ಕಳೇ. ಸೊ ಇದೇ ರೀತಿ ತುಂಬ ಜೂನಿಯರ್ಸ್ ಏನೇನಿದ್ದಾರೆ ಅವರು ಕೂಡ ಮಕ್ಕಳೇ ವೇಟ್ ಮಾಡ್ತಾ ಇದ್ದಾರೆ, ಅವರು ಕೂಡ ಫ್ಯೂಚರ್ ಡಾಕ್ಟರ್ಸ್ ಆಗಬೇಕು ಅಂತ. ಆ್ಯಂಡ್ ದೇ ರಿಕ್ವೈರ್ಸ್ ಅ ಪ್ರಾಪರ್ ಗೈಡೆನ್ಸ್. ಸೊ ಯಾಕಂದರೆ ಇವಾಗಷ್ಟೇ 12ಗೆ ಬಂದಿರ್ತಾರೆ, ದೇ ರಿಕ್ವೈರ್ ಅ ಪ್ರಾಪರ್ ಗೈಡೆನ್ಸ್. ಸೊ ಆ ರೀತಿ ಒಂದು ಗೈಡೆನ್ಸ್ ಬೇಕು, ಆ ರೀತಿಯಾಗಿ ಒಂದು ಅಕಾಡೆಮಿಕ್ ಎಕ್ಸಲೆನ್ಸ್ ಬೇಕು. ನಾನು ಕೂಡ ಟಾಪ್ ಕಾಲೇಜಸಲ್ಲಿ ಮೆಡಿಕಲ್ ಸೀಟನ್ನು ಪಡಿಬೇಕು ಅಂತ ಯಾರ್ಯಾರಿದ್ದೀರಾ ಅವರಿಗೋಸ್ಕರ ಮಕ್ಕಳೇ PW ಕನ್ನಡ ಪರಿಚಯ ಪಡಿಸ್ತಾ ಇದೆ ಎಕೀನ್ ಬ್ಯಾಚನ್ನು, ಅದು ಕೂಡ ಅಟ್ ದ ಲೋಯೆಸ್ಟ್ ಪ್ರೈಸ್ ಎವರ್ ಆಫ್ 3,999 ಮಕ್ಕಳೇ. ಯಾಕಂದರೆ ಇಂಡಿಪೆಂಡೆನ್ಸ್ ಡೇ ಬರ್ತಾ ಇದೆ, ಬಿಕಾಸ್ ಆಫ್ ದಿ ಇಂಡಿಪೆಂಡೆನ್ಸ್ ಡೇ ಸೇಲ್ ಮಕ್ಕಳೇ ನಿಮಗೆ ಎಕೀನ್ ಬ್ಯಾಚ್ ಸಿಗ್ತಾ ಇದೆ 3,999. ಸೊ ಟಾಪ್ ಮೋಸ್ಟ್ ಕ್ವಾಲಿಟಿ ಆಫ್ ಎಜುಕೇಟರ್ಸ್, ಅದು ನಮ್ಮ ಫೇವ್ರೆಟ್ ಲ್ಯಾಂಗ್ವೇಜ್ ಕನ್ನಡದಲ್ಲಿ, ಅದು ಕೂಡ ಪ್ರಾಪರ್ ಮೆಂಟರ್ಶಿಪ್,
ಕೊಡ್ತಾ ಇದ್ದಾರೆ. ಸೊ ಪ್ಲೀಸ್ ಯುಟಿಲೈಸ್ ದಿಸ್ ಆಪರ್ಚುನಿಟಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಆ್ಯಂಡ್ ನಿಮಗೆ ಯಾವ ರೀತಿಯ ವಿಡಿಯೋ ಬೇಕು, ಏನೇನು ಡೌಟ್ ಇದೆ, ಪ್ಲೀಸ್ ಮೆನ್ಷನ್ ಇನ್ ದ ಕಮೆಂಟ್ ಬಾಕ್ಸ್. ಬಾಯ್ ಮಕ್ಕಳೇ.